ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಒಂದು ವೆಜಿಟೇಬಲ್ ರೈಸ್ನ ನಾನು ಮಾಡೋದು ತೋರಿಸ್ತಾ ಇದ್ದೀನಿ. ಪಲಾವು ಇವೆಲ್ಲ ಮಾಡಿದ್ರೆ ಹೆವಿ ಅನಿಸುತ್ತೆ, ಮಾಡೋಕ್ಕೆ ಕೂಡ ಟೈಮ್ ಹಿಡಿಸುತ್ತೆ ಅಲ್ವಾ. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಹಾಕ್ಕೊಂಡು ಈ ರೈಸ್ನ ಪ್ರಿಪೇರ್ ಮಾಡ್ಕೊಂಡ್ಬೋದು. ಮಸಾಲೆ ನಿಮ್ಗೆ ಹೇಗೆ ಬೇಕು, ಮಸಾಲೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ನಾನು ತೋರಿಸ್ತಾ ಇದ್ದೀನಲ್ಲ ಇವತ್ತು ಆ ಥರ ಮೈಲ್ಡಾಗಿ ಹಾಕ್ಕೊಂಡು ಸಿಂಪಲ್ ಆಗಿ ಒಂದು ಗೊಜ್ಜನ್ನ ಪ್ರಿಪೇರ್ ಮಾಡಿಕೊಂಡು ರೈಸ್ನ ಕಲಿಸ್ಕೊಂಡ್ರೆ ನಿಮಗೆ ಒಳ್ಳೆ ವೆಜಿಟೇಬಲ್ ರೈಸ್ ರೆಡಿ ಆಗುತ್ತೆ. ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇವಾಗ. ಜೊತೆಗೆ ವಿಜುವಲಿ ಇಂಪೈರ್ಡ್ಗೆ ಸಣ್ಣದು ಒಂದೊಂದು ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರಿ. ಮಿಕ್ಸರ್ ಜಾರ್ ಒಳಗಡೆ ಕೆಲವೊಂದು ಮಸಾಲೆಗಳು ಹಾಕ್ಕೊಂಡು ರುಬ್ಕೊಳ್ಳೋಣ. ಚಕ್ಕೆ 1/4 ಇಂಚು, ಲವಂಗ 3, ಏಲಕ್ಕಿ 2. ಬೇಕಾದರೆ ನೀವು ಇದನ್ನು ಒಗ್ಗರಣೆಗೆ ಬೇಕಾದರೂ ಹಾಕೋಬೋದು. ನಾನು ಮಿಕ್ಸರ್ಗೆ ಹಾಕ್ಕೊಂಡು ಲೈಟಾಗಿ ಕ್ರಷ್ ಮಾಡ್ಕೊಳ್ತೀನಿ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ 1 10 ಎಸಳು, ಶುಂಠಿ 1/2 ಇಂಚು, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು 4 ಹಸಿಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ. ಪುದೀನ ಸೊಪ್ಪು ಕಟ್ ಮಾಡಿದ್ರೆ 1 ಟೀ ಸ್ಪೂನ್ ಬರುತ್ತೆ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ಬರುತ್ತೆ. ಬೇಕಿದ್ರೆ 1-2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಇದನ್ನ ನಾನು ನೀರೇನು ಹಾಕ್ಕೊಂಡಿಲ್ಲ, ಹಾಗೆ ತರ್ತರಿಯಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಈ ಹದದಲ್ಲಿದೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಜೀರಿಗೆ 1/2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಜೀರಿಗೆ ಹಾಕೋ ಟೈಮಲ್ಲೇ ನೀವು ಎಲ್ಲ ಸ್ಪೈಸಸ್ಗಳನ್ನ ಹಾಕೋಬೋದು. ಜೀರಿಗೆ ಚಟಪಟ ಅಂತಿದ್ದ ಹಾಗೆ ದಪ್ಪ ಸೈಜ್ 1 ಈರುಳ್ಳಿ ಉದ್ದದ ಸ್ಲೈಸಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂಚೂರು ಸಾಫ್ಟ್ ಆಗಲಿ. ಈರುಳ್ಳಿ ಲೈಟಾಗಿ ಸಾಫ್ಟಾಗಿ ಆಗಿದೆ. ಈ ಟೈಮಲ್ಲಿ ಮಸಾಲೆಗಳನ್ನ ಹಾಕ್ಕೊಳ್ತೀನಿ. ನೀವು ಜೀರಿಗೆ ಹಾಕಿದಾಗಲೇ ಮಸಾಲೆನೂ ಹಾಕ್ಬೋದು, ಆದರೆ ಅದು ತಳದಲ್ಲಿ ಹೋಗಿ ಅಂಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಈರುಳ್ಳಿ ಹಾಕಿ ನಂತರ ಹಾಕ್ಕೊಳ್ತೀನಿ. ಏನು ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಇವೆಲ್ಲ ಇದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಸ್ಪೈಸಸ್ ಸ್ವಲ್ಪ ಕಮ್ಮಿ ಇರಲಿ ಅಂದ್ಬಿಟ್ಟು ಬರೀ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹೋಲ್ ಸ್ಪೈಸಸ್ಗಳನ್ನ ನೀವು ಒಗ್ಗರಣೆಗೆ ಹಾಗೆ ಹಾಕೋಬೋದು. ಮಸಾಲೆ ಹಾಕೊಳ್ತಿದ್ದೆ ಹಾಗೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರ ಹಸಿಗಮ ಹೋಗುತ್ತೆ. ಆವಾಗಲೇ ನಿಮಗೆ ರುಚಿ ಚೆನ್ನಾಗಿ ಬರೋದು. ಅದರದ್ದು 3 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೆ ಹಾಗೆ ಇವಾಗ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಉದ್ದುದ್ದು ಕಟ್ ಮಾಡ್ಕೊಂಡಿರೋಂಥ ಹುರುಳಿಕಾಯಿ 1/4 ಕಪ್ಪು, ಕ್ಯಾರೆಟು 1/4 ಕಪ್ಪು, ಕ್ಯಾಪ್ಸಿಕಮ್ಮು 1/4 ಕಪ್ಪು. ನೀವು ಇದು ಬಿಟ್ಟು ಬೇರೆ ಬೇರೆ ತರಕಾರಿಗಳನ್ನ ಹಾಕೋಬೋದು. ಕ್ಯಾಬೇಜ್ ಹಾಕೋಬೋದು ಅಥವಾ ಕಾಲಿಫ್ಲವರ್ ಹಾಕೋಬೋದು. ಬಟಾಣಿ ಸೀಸನಲ್ಲಿ ಬಟಾಣಿ ಹಾಕೋಬೋದು. ಅವರೆಕಾಳನ್ನ ಬೇಯಿಸ್ಬಿಡ್ಬೇಕಾದ್ರೂ ಹಾಕೋಬೋದು. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೈಂಡ್ ಅವ್ರುಗಳು ಈ ಥರ ಉದ್ದುದ್ದು ಕಟ್ ಮಾಡ್ಕೋಬೇಕಾದ್ರೆ ಇಳಿಗೆ ಮಣೆ ಅಂತ ಇರುತ್ತೆ, ನೀವು ಕೇಳಿದ್ದೀರಾ ಅನಿಸುತ್ತೆ. ಕೆಲವೊಬ್ರಿಗೆ ಈ ಕಡೆ ಮೈಸೂರು ಕಡೆ ಅವರೆಲ್ಲ ಈ ಇಳಿಗೆ ಮಣೆನ ತುಂಬ ಉಪಯೋಗಿಸ್ತಾರೆ. ನಮ್ಮ ಬ್ಲೈಂಡ್ ಆಗಿರೋ ನಾವುಗಳಿಗೆ ಇಳಿಗೆ ಮಣೆಯಲ್ಲಿ ಕಟ್ ಮಾಡೋದು ತುಂಬಾ ಅನುಕೂಲ. ಯಾಕೆಂದರೆ ಅದು ಒಂದೇ ಪ್ಲೇಸಲ್ಲಿರುತ್ತೆ, ಯಾವ ಜಾಗದಲ್ಲಿರುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಫಾಸ್ಟಾಗಿ ಕಟ್ ಮಾಡ್ಕೋಬೋದು, ಯಾವ ಶೇಪಲ್ಲಿ ಬೇಕಾದ್ರೂ. ಯಾಕೆಂದರೆ ಕೈ ಉಪಯೋಗಿಸಿ ನಾವು ಕಟ್ ಮಾಡ್ತಾ ಇರೋದ್ರಿಂದ ಗೊತ್ತಾಗುತ್ತೆ. ಚಾಕು ಅಲ್ಲಿ ಒಂದೊಂದು ಸಲ ಶೇಪ್ಗಳು ಗೊತ್ತಾಗಲ್ಲ, ಸುಮ್ಮನೆ ಹೀಗೆ ಕಟ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಮಾಡ್ಕೊಂಡಿದ್ದೀನಿ. ಇವಾಗಲೇ ಉಪ್ಪು ಕೂಡ ಹಾಕ್ಕೊಳ್ತೀನಿ. ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ನೀವೇನಾದರೂ ಎಣ್ಣೆ ಕಮ್ಮಿ ಉಪಯೋಗಿಸೋದಾದರೆ 1-2 ಟೇಬಲ್ ಸ್ಪೂನ್ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಆ ಥರ ಕೂಡ ಬೇಯಿಸ್ಕೋಬೋದು ತರಕಾರಿನ ಸಾಫ್ಟಾಗಿ. ತರಕಾರಿ ಬೇಯೋಕ್ಕೆ ಏನಿಲ್ಲ ಅಂದರೂ 3-4 ನಿಮಿಷ ಬೇಕು. ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಮಧ್ಯ ಮಿಕ್ಸ್ ಮಾಡ್ಕೊತಾ ಇರಬೇಕು. ಲೋ ಫ್ಲೇಮಲ್ಲಿ ತರಕಾರಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಈಗ ಪ್ರೆಸ್ ಮಾಡಿದ್ರೇ ಗೊತ್ತಾಗ್ತಾ ಇದೆ ತರಕಾರಿ ಸಾಫ್ಟ್ ಆಗಿರೋದು. ನೋಡಿ, ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನಂದು ಒಂದು ಸ್ವಲ್ಪ ತಳಕ್ಕೆ ಅಂಟ್ಕೊಂಡಂಗೆ ಆಗ್ತಾಯಿತ್ತು. ಆವಾಗ 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡಿದ್ದೆ. ಅವಾಗೆಲ್ಲ ಒಂಥರ ಸಾಫ್ಟ್ ಆದಂಗೆ ಆಯಿತು. ನೋಡಿ, ಈ ಥರ ಚೆನ್ನಾಗಿ 4-5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೆ. ಇವಾಗ ಇದಕ್ಕೆ ರೈಸ್ ಹಾಕ್ಕೊಳ್ತೀನಿ. 1 ಕಪ್ಪು ಸೋನಾ ಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹುಡಿಯಾಗಬೇಕು ಅಂದರೆ ಹುಡಿಯಾಗಾದರೂ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಸಾಫ್ಟ್ ಆಗಬೇಕು ಅಂದರೆ ಸಾಫ್ಟ್ ಆಗಾದರೂ ಮಾಡ್ಕೊಳ್ಳಿ. ಒಂಚೂರು ಸ್ಟವ್ ಆನ್ ಆಗೇ ಇರಲಿ. ಸ್ಟವ್ ಆನ್ ಆಗಿದ್ದ ಹಾಗೆ 1-2 ಸಲ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, 1-2 ನಿಮಿಷ ಸ್ಪ್ಯಾಚುಲಾದಲ್ಲಿ ಅಷ್ಟೇ ಮಿಕ್ಸ್ ಮಾಡ್ಕೊಂಡಿರೋದು. ಇವಾಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಮುಟ್ಟೋಷ್ಟು ಬಿಸಿ ಇದೆ, ತುಂಬ ಏನು ಬಿಸಿ ಇಲ್ಲ. ಟೇಸ್ಟ್ ಮಾಡಿ ನೋಡಿದೆ,
ಉಪ್ಪು ತುಂಬಾ ಕಮ್ಮಿ ಇದೆ, ಯಾಕೆಂದರೆ ನಾನು ತರಕಾರಿ ಬೇಯೋದಕ್ಕೆ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕಿದ್ದು. ಇವಾಗ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಹುಳಿ ಇಷ್ಟಪಡೋರು ಹುಳಿ ಬೇಕಾದರೂ ಹಾಕೋಬೋದು, ಇಲ್ಲ ಅಂತ ಅಂದರೆ ಒಗ್ಗರಣೆ ಮಾಡೋ ಟೈಮಲ್ಲಿ ಟೊಮೆಟೊ ಬೇಕಾದರೂ ಹಾಕೋಬೋದು. ಆ ಥರ ಬೇಕಾದರೂ ಹುಳಿ ಸಿಗುತ್ತೆ. ನೋಡಿ ಹಿಂಗೆ ಮಿಕ್ಸ್ ಮಾಡಬೇಕಾದ್ರೆ ಗಂಟಿರುತ್ತೆ. ಇದನ್ನು ಬ್ಲೈಂಡ್ ಅವರು ಅಂದರೆ ವಿಜುವಲ್ ಇಂಪೈರ್ಡ್ ಅವರು ಕುಳಕ್ಕೆ ಗೊತ್ತಾಗಲ್ಲ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಕೈ ಉಪಯೋಗಿಸಿ ಮಿಕ್ಸ್ ಮಾಡಿದ್ರೆ ಈವನ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ನೀವು. ಎಲ್ಲ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿದೆ, ಪರ್ಫೆಕ್ಟ್ ಆಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಇದು ಬರೀ ಫ್ರೆಶ್ ಅನ್ನದಲ್ಲಿ ಅಷ್ಟೇ ಅಲ್ಲ, ಉಳಿದಿರೋ ಅನ್ನದಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ಉಳಿದಿರೋ ಅನ್ನದಲ್ಲಿ ಮಾಡಿಕೊಂಡು ಒಂದು ಸಲ ಬಿಸಿ ಮಾಡ್ಕೊಂಬಿಡಿ, ಅವಾಗಂತೂ ಟೇಸ್ಟ್ ಸಖತ್ತಾಗಿರುತ್ತೆ. ಯಾಕೆಂದರೆ ಒಂದು ಅನ್ನ ಬಿಸಿ ಇರಬೇಕು, ಜೊತೆಗೆ ಒಂಚೂರು ಲೈಟಾಗಿ ಗೊಜ್ಜು ಕೂಡ ಬಿಸಿ ಇರಬೇಕು. ಅನ್ನ ಏನಾದರೂ ಪೂರ್ತಿ ತಣ್ಣಗಿದ್ದರೆ ಆವಾಗ ಆ ಒಂದು ಗೊಜ್ಜದು ಉಪ್ಪು ಖಾರ ಎಲ್ಲ ಅನ್ನಕ್ಕೆ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಸಲ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ಉಳಿದಿರೋ ಅನ್ನದಲ್ಲಿ ಮಾಡಿಕೊಂಡ್ರೆ ಮಾತ್ರ. ಎಲ್ಲ ಚೆನ್ನಾಗಿ ಇವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ವೆಜಿಟೇಬಲ್ ರೈಸ್ ರೆಡಿ ಆಯಿತು ನೋಡಿ, ಫಟಾಫಟ್ ಅಂತ ಅಂದ್ಬಿಟ್ಟು. ಸಿಂಪಲ್ಲಾಗಿ ಮೈಲ್ಡಾಗಿ ಮಸಾಲೆ ಇರುತ್ತೆ, ಜೊತೆಗೆ ತಿನ್ನೋದಕ್ಕೆ ಕೂಡ ರುಚಿಯಾಗಿ ಕೂಡ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ನೀವು ಉಪಯೋಗಿಸ್ಕೊಳ್ಳಿ, ಇಲ್ಲ ಲಂಚ್ ಬಾಕ್ಸ್ಗಾದರೂ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.